ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ನೀವೇ ಸಾಕಷ್ಟು ನೆಗೆಟಿವಿಟಿಯನ್ನ ಕ್ರಿಯೇಟ್ ಮಾಡಿಕೊಂಡು ಸಾಕಷ್ಟು ರೀತಿಯಾದಂತಹ ಒಂದು ಕಿರಿಕಿರಿ, ಮಾನಸಿಕ ಕಿರಿಕಿರಿ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಅನಾರೋಗ್ಯ ಈಡಾಗುವಂತದ್ದು, ಈ ರೀತಿಯಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಬರ್ತೀರಾ. ಈ ಯಾವ ರೀತಿಯಾಗಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಅಂತಂದ್ರೆ, ಮನೆಯಲ್ಲಿ ತುಂಬಾ ಹಳೆಯ ವಸ್ತುಗಳು ಸ್ಟೋರ್ ಮಾಡಿ ಇಡುವುದರಿಂದ, ಅವನ್ನ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀರಿ. ಅಂತಹ ವಸ್ತುಗಳಿಂದ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಬರ್ತದ. ಹಾಗೆ ತುಂಬಾ ಹಳೆಯ ಬಟ್ಟೆಗಳನ್ನ ನಿಮ್ಮ ಮನೆಯಲ್ಲಿ ಇಡುವುದರಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದ. ಹಾಗೆ ಟಾಯ್ಲೆಟ್ ಬಾತ್ರೂಮ್ಗಳು ತುಂಬಾ ಗಲೀಜಾಗಿಡುವುದು, ಮನೆಯನ್ನು ತುಂಬಾ ಗಲೀಜಾಗಿಡುವುದರಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಬರ್ತದ. ಹಾಗೆ ಇನ್ನಿತರ ನೀವೇ ಪದೇ ಪದೇ ನೆಗೆಟಿವ್ ಥಿಂಕ್ ಮಾಡುವುದು, ನೆಗೆಟಿವ್ ಆಗಿ ಮಾತನಾಡುವುದು, ಹಾಗೆ ನಿಮ್ಮ ನೆರೆಹೊರೆಯವರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರಬಹುದು, ಸ್ನೇಹಿತರಾಗಿರಬಹುದು, ನಿಮ್ಮ ಮನೆಗೆ ಬಂದಾಗ ಹೆಚ್ಚು ನೆಗೆಟಿವ್ ಆಗಿ ಮಾತನಾಡುವುದು, ಅವರ ದುಃಖದ ವಿಷಯಗಳನ್ನ ಮನೆಯಲ್ಲಿ ಹೇಳ್ತಾ ಅಳುವುದು, ಈ ರೀತಿ ಮಾಡಿದಾಗಲೂ ಕೂಡ ಸಾಕಷ್ಟು ರೀತಿಯಾದಂತಹ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಹೋಗ್ತದ. ಈ ರೀತಿ ಸಮಸ್ಯೆಗಳು ಹೆಚ್ಚು ನೆಗೆಟಿವಿಟಿ ಆದಾಗ ತುಂಬಾ ಆರ್ಥಿಕ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಬರ್ತದ. ವ್ಯಾಪಾರ ವ್ಯವಹಾರಗಳಲ್ಲಿ ಕುಂದುಕೊರತೆಗಳು ಉಂಟಾಗ್ತವ. ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದರೆ ಅವರಿಗೆ ಪದೇ ಪದೇ ಅನಾರೋಗ್ಯಕ್ಕೀಡಾಗುವಂತದ್ದು, ಹಾಗೆ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳು ಉದ್ಭವ ಆಗುವಂತದ್ದು, ಹಾಗೆ ಇನ್ನಿತರ ಮಾನಸಿಕ ಕಿರಿಕಿರಿ, ನೆಮ್ಮದಿ ಇಲ್ಲದೆ ಇರುವಂತದ್ದು, ಈ ರೀತಿ ಆಗ್ತಾ ಬರ್ತದ. ಹಾಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಅಷ್ಟು ಆ ರೀತಿಯಾದಂತಹ ಒಂದು ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗ್ತಾ ಬರ್ತದ. ಇದರಿಂದಾಗಿ ನೀವು ಸಾಕಷ್ಟು ರೀತಿಯಾದಂತಹ ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಹಾಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಬರ್ಬೇಕಾಗ್ತದ. ಹಾಗಾದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಅಥವಾ ನೆಗೆಟಿವಿಟಿ ಹೆಚ್ಚಾದಾಗ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಕಷ್ಟು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಉದಾಹರಣೆಗೆ ಮನೆಯನ್ನ ಉಪ್ಪು ಹಾಗೂ ಅರಿಶಿಣದಿಂದ ಒರೆಸುವಂತದ್ದು, ಹಾಗೂ ಟಾಯ್ಲೆಟ್ ಬಾತ್ರೂಮ್ಗಳಲ್ಲಿ ಹರಳುಪ್ಪನ್ನ ಯೂಸ್ ಅಂಡ್ ಥ್ರೂ ಗ್ಲಾಸ್ ಅಲ್ಲಿ ಹರಳುಪ್ಪನ್ನ ಹಾಕಿ 8 ದಿನಕ್ಕೆ ಒಂದೊಂದ್ಸಾರಿ ನಾವು ಚೇಂಜ್ ಮಾಡಿ ಇಡುವುದರಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಬರ್ತದ. ಹಾಗೆ ತುಪ್ಪದ ದೀಪವನ್ನ ನಿಮ್ಮ ಮನೆಯಲ್ಲಿ ಹಚ್ಚುವುದರಿಂದ, ಹಾಗೆ ಧೂಪವನ್ನು ಹಾಕುವುದರಿಂದ, ಅದರಲ್ಲಿ ಬಿಳಿ ಸಾಸಿವೆ ಹಾಗೆ ಪಲಾವ್ ಎಲೆಯನ್ನ ಸೇರಿಸಿ ನೀವು ಧೂಪವನ್ನ ಹಾಕುವುದರಿಂದ ಏನಾಗ್ತದ, ಸಾಕಷ್ಟು ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗ್ತಾ ಬರ್ತದ. ಹಾಗೆ ಶುಕ್ರವಾರ, ಮಂಗಳವಾರ ಒಮ್ಮೊಮ್ಮೆ ಏನ್ ಮಾಡ್ಬೇಕು, ನೀವು ಸಾಕಷ್ಟು ಒಂದು ಎನರ್ಜಿ ಕ್ರಿಯೇಟ್ ಆಗ್ಬೇಕಂದ್ರೆ, ನಿಮ್ಮ ಮನೆಗೆ ನೆಗೆಟಿವ್ ಅಥವಾ ದೃಷ್ಟಿದೋಷ ಏನಾದ್ರೂ ಆಗಿದ್ರೆ, ಅಥವಾ ಬೇರೆಯವರು ನಿಮ್ಮ ಯಶಸ್ವಿಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತವ್ರಾಗಿದ್ರು ಕೂಡ ನಿಮ್ಮ ಮನೆಗೆ ತುಂಬಾ ನೆಗೆಟಿವಿಟಿ ಆವರಿಸ್ಕೊಳ್ತದ. ಹಿಂಗಾಗಿ ನೀವು ಮಂಗಳವಾರ, ಶುಕ್ರವಾರ ಮನೆ ಬಾಗಿಲಿಗೆ ತೆಂಗಿನಕಾಯಿನ ನಿವಾಳಿಸಿ ಒಡೆಯುವುದರಿಂದ ಹಾಗೂ ನಿಂಬೆ ಹಣ್ಣಿನಿಂದ ನಿವಾಳಿಸಿ ಒಗೆಯುವುದರಿಂದಲೂ ಕೂಡ ಸಾಕಷ್ಟು ರೀತಿಯಾದ ಪಾಸಿಟಿವ್ ಎನರ್ಜಿಯನ್ನ ನೀವು ಮನೆಯಲ್ಲಿ ಕ್ರಿಯೇಟ್ ಮಾಡಬಹುದು. ಹಾಗೆ ನಂದಾ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಅದನ್ನ ಪ್ರತಿನಿತ್ಯ ನಂದಾ ದೀಪದಲ್ಲಿ ಹಚ್ಚುವಾಗ ಅದ್ರ ಎಣ್ಣೆ ಒಳಗಡೆ ಸ್ವಲ್ಪ ಬಿಳಿ ಸಾಸಿವೆಯನ್ನ ಸೇರಿಸಿ ನೀವು ದೀಪವನ್ನು ಹಚ್ಚುವುದರಿಂದಲೂ ನಿಮಗಾಗಿರುವಂತಹ ದೃಷ್ಟಿದೋಷ ಕೂಡ ಕಡಿಮೆ ಆಗ್ತಾ ಬರ್ತದ. ಹಾಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದಾಗ ನೀವು ನಮ್ಮ ಹತ್ರ ಕ್ರಿಸ್ಟಲ್ಗಳು ಲಭ್ಯವಿರ್ತಾವ, ಅಥವಾ ಪಿರಾಮಿಡ್ಗಳು ಬೇಕಾಗಿದ್ದಲ್ಲಿ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಪಿರಾಮಿಡ್ಗಳನ್ನ ಮನೆಯಲ್ಲಿ ಇಡುವುದರಿಂದ, ಕ್ರಿಸ್ಟಲ್ಗಳನ್ನ ಮನೆಯಲ್ಲಿ ಇಡುವುದರಿಂದಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪಾಸಿಟಿವ್ ಎನರ್ಜಿಯನ್ನ, ಧನಾತ್ಮಕ ಶಕ್ತಿ ಅಂತ ಹೇಳ್ತೇವೆ, ನೀವು ಅದನ್ನೇ ದಿವ್ಯ ಶಕ್ತಿ ಅಥವಾ ದೈವಿ ಶಕ್ತಿ ಅಂತ ಹೇಳ್ತೇವೆ. ಎಲ್ಲಿ ದೈವಿ ಶಕ್ತಿ ಹೆಚ್ಚಾಗಿರ್ತದೋ ಅಲ್ಲಿ ಎಲ್ಲ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗ್ತಾ ಬರ್ತದ. ಹೀಗೆ ನಾವೇ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಈ ನೆಗೆಟಿವ್ ವೈಬ್ರೇಷನ್ ನ ತೆಗೆದುಹಾಕಿ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮನೆಯಲ್ಲಿ ಮಾಡುವುದರಿಂದಲೂ ಸಾಕಷ್ಟು ರೀತಿಯಾದಂತಹ ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರ್ಥಿಕ ಒಂದು ಅಭಿವೃದ್ಧಿಯನ್ನ, ನಾವು ಆರೋಗ್ಯವನ್ನ ಕಂಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಯಾರಿಗಾದ್ರೂ ಕ್ರಿಸ್ಟಲ್ಗಳು ಬೇಕಾಗಿದ್ದಲ್ಲಿ ಅಥವಾ ಪಿರಾಮಿಡ್ಗಳು ಬೇಕಾದರೆ ಅಥವಾ ಧೂಪದ ಪೌಡರ್ ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ, ಯಾರಿಗೆ ಬೇಕಾಗಿದ್ದಲ್ಲಿ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಹಾಗೆ ಎಲ್ಲೇ ಇದ್ರೂ ಕೂಡ ನಿಮ್ಗೆ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತೀವಿ. ಯಾರಿಗೆ ಈ ರೀತಿ ಪಿರಾಮಿಡ್ ಕ್ರಿಸ್ಟಲ್ಗಳು ಬೇಕಾಗಿದೆ ಅವರು ನೀವು ನಮ್ಮನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.